ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನು ಪಡೆದು ಹೊರಬಂದಿರುವ ಪವಿತ್ರ ಗೌಡ ಅವರು ಎಲ್ಲಾ ಟೆನ್ಷನ್ ಅನ್ನು ದೂರ ಇಟ್ಟು ಮಾನಸಿಕ ನೆಮ್ಮದಿಗಾಗಿ ಪ್ರವಾಸಕ್ಕೆ ಹೋಗುವ ಪ್ಲಾನ್ ಮಾಡಿಕೊಂಡಿದ್ದಾರೆ. ದೆಹಲಿ ಮತ್ತು ಮುಂಬೈ ಸುತ್ತಾಡೋದಕ್ಕೆ ರೆಡಿಯಾಗಿದ್ದಾರೆ ಪವಿತ್ರ ಗೌಡ. ಕಳೆದ ವರ್ಷ ಆರಂಭದಲ್ಲಿ ಪವಿತ್ರ ಗೌಡ ನನ್ನ ಮತ್ತು ದರ್ಶನ್ ಸಂಬಂಧಕ್ಕೆ 1 ವರ್ಷವಾಯಿತು ಅಂತ ಸಾಮಾಜಿಕ ಜಾಲತಾಣದಲ್ಲಿ ಬಹಿರಂಗವಾಗಿ ಬರ್ಕೊಂಡಿದ್ರು. ಅಲ್ಲಿಂದ ಎಲ್ರಿಗೂ ದರ್ಶನ್ ಮತ್ತು ಪವಿತ್ರ ಗೌಡ ಅವರಿಬ್ರು ರಿಲೇಶನ್ಶಿಪ್ ನಲ್ಲಿ ಇದ್ದಾರೆ ಅನ್ನೋದು ಅಧಿಕೃತವಾಗಿ ಗೊತ್ತಾಗಿತ್ತು. ಈ ವಿಷಯದ ಬಗ್ಗೆ ಹೆಚ್ಚು ಚರ್ಚೆಯಾಗ್ತಾ ಇದ್ದಂತೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಪವಿತ್ರ ಗೌಡ ಅವರಿಗೆ ಬಾಯಿಗೆ ಬಂದಂತೆ ಬೈದು ಪೋಸ್ಟ್ ಮಾಡಿದ್ರು. ಇದು ಭಾರಿ ಸುದ್ದಿಗೆ ಕಾರಣವಾಗಿತ್ತು. ಆದ್ರೆ 1 ವರ್ಷದಲ್ಲಿ ಎಲ್ಲವೂ ಬದಲಾಗಿದೆ. ಈಗ ದರ್ಶನ್ ಮತ್ತು ಪವಿತ್ರ ಗೌಡ ಪರಸ್ಪರ ಮಾತನಾಡ್ತಿಲ್ಲ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಅವರು ಜೈಲು ಪಾಲಾಗಿ ನಂತರ ಜಾಮೀನು ಪಡೆದುಕೊಂಡು ಹೊರಬಂದಿದ್ದಾರೆ. ಹೊರಬಂದ ನಂತರ ದರ್ಶನ್ ಮತ್ತು ಪವಿತ್ರ ಒಬ್ಬರನ್ನೊಬ್ಬರು ಭೇಟಿಯಾಗಿಲ್ಲ. ಕೋರ್ಟ್ನಲ್ಲಿ 2 ಬಾರಿ ವಿಚಾರಣೆಗೆ ಹೋದಾಗಲೂ ಕೂಡ ಪರಸ್ಪರ ಮುಖಾಮುಖಿಯಾದ್ರೂ ಮಾತನಾಡಿಕೊಂಡಿಲ್ಲ. ಇದೆಲ್ಲದರ ನಡುವೆ ಪವಿತ್ರ ಗೌಡ ಈ ಜಂಜಾಟದಿಂದ ಸ್ವಲ್ಪ ಬ್ರೇಕ್ ತೆಗೆದುಕೊಂಡು ಟ್ರಿಪ್ ಹೋಗೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಆದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿಲುಕಿಕೊಂಡಿರುವ ಪವಿತ್ರ ಗೌಡ ಬೆಂಗಳೂರಿನಿಂದ ಹೊರ ಹೋಗಬೇಕು ಅಂದ್ರೆ ನ್ಯಾಯಾಲಯದ ಪರ್ಮಿಷನ್ ಪಡಿಬೇಕು. ಹಾಗಾಗಿ ಪವಿತ್ರ ಗೌಡ ನ್ಯಾಯಾಲಯದ ಮೊರೆ ಹೋಗಿ ನ್ಯಾಯಾಧೀಶರ ಅನುಮತಿಯನ್ನ ಪಡೆದಿದ್ದಾರೆ. ಮಾರ್ಚ್ 3ರಿಂದ 10ರವರೆಗೆ ಮತ್ತು ಮಾರ್ಚ್ 17ರಿಂದ 26ರವರೆಗೆ ಬೆಂಗಳೂರಿನ ಹೊರಗೆ ಸುತ್ತಾಡೋದಕ್ಕೆ ನ್ಯಾಯಾಲಯ ಪವಿತ್ರ ಗೌಡ ಅವರಿಗೆ ಅವಕಾಶ ನೀಡಿದೆ. ಹೀಗಾಗಿ ದೆಹಲಿ ಮತ್ತು ಮುಂಬೈ ಪ್ರವಾಸವನ್ನು ಪವಿತ್ರ ಗೌಡ ಕೈಗೊಳ್ಳಲಿದ್ದಾರೆ. ಇದೀಗ ಪವಿತ್ರ ಗೌಡ ಅವರ ಜೊತೆಗೆ ಪ್ರವಾಸಕ್ಕೆ ಹೋಗುವವರು ಯಾರಿರಬಹುದು ಅಂತ ದರ್ಶನ್ ಅಭಿಮಾನಿಗಳು ಕುತೂಹಲದಿಂದ ಕಾಯ್ತಾ ಇದ್ದಾರೆ.